ಭಾರತ ಪಾಕಿಸ್ತಾನ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಪರ್ಮಿಷನ್ ಕೊಟ್ಟರೆ ಈಗಲೂ ಕೂಡ ಪಾಕಿಸ್ತಾನಕ್ಕೆ ಹೋಗಲಿಕ್ಕೆ ರೆಡಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ. ಪಾಕ್ ಜೊತೆ ಹೋರಾಟ ಮಾಡೋಕೆ ಈಗಲೂ ರೆಡಿ. ಸೈನಿಕರ ಒಳಿತಿಗಾಗಿ ರಾಜ್ಯದ ಎಲ್ಲ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗೆ ಸೂಚನೆಯನ್ನು ಕೊಡಲಾಗಿದೆ. ಸೊ ಇವತ್ತು ರಾಜ್ಯದ ಎಲ್ಲ ಮಸೀದಿಗಳು ಅದು ಜಮೀರ್ ಅಹಮದ್ ಖಾನ್ ಕೊಟ್ಟಿರುವಂತಹ ನಿನ್ನೆಯ ಆದೇಶವನ್ನು ಹೊರಡಿಸಿದ್ದಾರೆ. ವಕ್ಫ್ನಿಂದ ರಾಜ್ಯದ ಎಲ್ಲ ಮಸೀದಿಗಳಲ್ಲಿ ದೇಶದ ಸೈನಿಕರ ಒಳಿತಿಗಾಗಿ ವಿಶೇಷ ಪ್ರಾರ್ಥನೆಯನ್ನ ಮುಸಲ್ಮಾನರು ಸಲ್ಲಿಕೆ ಮಾಡಬೇಕು ಅಂಥೇಳಿ ನಿನ್ನೆಯೇ ವಕ್ಫ್ ಸಮಿತಿ, ವಕ್ಫ್ ಮಂಡಳಿ, ಅಲ್ಪಸಂಖ್ಯಾತ ವ್ಯವಹಾರಗಳ ಖಾತೆಯ ಅಡಿಯಲ್ಲಿ ಏನು ಬರುತ್ತೆ, ಸೊ ನಿನ್ನೆ ಸೂಚನೆಯನ್ನು ಕೊಡಲಾಗಿದೆ. ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಬೇಕು ಅಂತೇಳಿ. ಸೊ ವಿಶೇಷ ಪ್ರಾರ್ಥನೆ ಇವತ್ತು ಸಲ್ಲಿಕೆ ಆಗಿದೆ ಹಲವು ಮಸೀದಿಗಳಲ್ಲಿ. ಸೊ ಜಮೀರ್ ಅಹಮದ್ ಖಾನ್ ಅವರು ಏನು ಹೇಳಿದ್ದಾರೆ ಕೇಳೋಣ. ದೇಶಕ್ಕೋಸ್ಕರ ನಾನು ಬಲಿಯಾಗಕ್ಕೆ ಸಿದ್ಧ, ಈಗಲೂ ನಾನು ಸಿದ್ಧ ಆಗಿದ್ದೀನಿ, ಮಾತಿಗೆ ನಾನು ಸಿದ್ಧ ಆಗಿದ್ದೀನಿ. ನನಗೆ ಸುಸೈಡ್ ಬಾಂಬ್ ಕೊಟ್ಟರೆ ನಾನೇ ಕಟ್ಕೊಂಡು ಪಾಕಿಸ್ತಾನ ಹೋಗ್ತೀನಿ ಅಂತ ಈಗಲೂ ನಾನು ಬದ್ಧ. ಅದಕ್ಕೆ ಈಗ ಅವ್ರದ್ದೇ ತಾನೇ ಸರ್ಕಾರ, ಕೇಂದ್ರ ಸರ್ಕಾರ, ನಮ್ಮ ಸರ್ಕಾರ ಇಲ್ಲ ತಾನೆ. ಈಗ ಆದೇಶ ಯಾರು ಮಾಡ್ಬೇಕಾಗಿರೋದು? ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡ್ಬೇಕಾಗಿರೋದು. ಅವ್ರ ತೀರ್ಮಾನ ತಗೊಳ್ಳಿ. ಒಬ್ಬ ದೇಶಕ್ಕೋಸ್ಕರ ತ್ಯಾಗ ಮಾಡಿಕ್ಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನೆ ಅಂತ ಹೇಳಿ ಅವ್ರು ಒಪ್ಪಿಗೆ ಇದ್ರೆ ಐ ಆಮ್ ರೆಡಿ. ನನ್ನ ದೇಶಕ್ಕೋಸ್ಕರ ನಾನು ಏನ್ ಮಾಡೋದು ಕಡ್ತೀನಿ. ನಮ್ಮ ದೇಶ ಇದೆ, ನಮ್ಮ ದೇಶ ಇದೆ. ಎಲ್ಲಾ ಮಸೀದಿಗಳಲ್ಲಿ ಇವತ್ತು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದೀವಿ. ಇವತ್ತು ನಾವು ಗಾಂಧಿನಗರ ಮಸೀದಿಯಲ್ಲಿ ನಾನು, ನಮ್ಮ ಮಾಜಿ ಮೇಯರ್ ಅಂತ ಅಯ್ಯೂಬ್ ಅವರು ಎಲ್ಲ ನಾವು ಮಾಡಿದ್ದೀವಿ. ಅಲ್ಲೂ ಇವತ್ತು ಪ್ರಾರ್ಥನೆ ಮಾಡಿದ್ರೆ ಇನ್ನ ಹೆಚ್ಚಿನ ನಮ್ಮ ಸೈನಿಕರದ್ದು ಇನ್ನ ಹೆಚ್ಚಿನ ಶಕ್ತಿ ಕೊಟ್ಟು ನಾವು ಯಶಸ್ವಿ ಆಗಲಿ ಅಂತ ಇವತ್ತು ಎಲ್ಲ ಇಡೀ ರಾಜ್ಯದಲ್ಲಿ, ಎಲ್ಲ ಇಡೀ ನಮ್ಮ ರಾಜ್ಯದಲ್ಲ ಇಡೀ ದೇಶದಲ್ಲೇ ಎಲ್ಲ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಕ್ಕೆ ನಮ್ಮ ಗುರುಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಇವತ್ತು ಎಲ್ಲಾ ಮಸೀದಿಯಲ್ಲಿ ಶುಕ್ರವಾರದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮ ಸೈನಿಕರಿಗೆ ಇನ್ನ ಶಕ್ತಿ ಕೊಡ್ಲಿ, ನಾವು ಯಶಸ್ವಿ ಆಗಲಿ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ವಿ. ನನ್ನ ಅಭಿಪ್ರಾಯ ಹೇಳ್ತೀನಿ, ನಾನು ಪರ್ಮಿಷನ್ ನಾನು ಹೋಗ್ತೀನಿ ಅಂತ ಹೇಳಿಲ್ಲ. ಸೊ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇರುವಂತದ್ದು, ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ನನಗೆ ಪರ್ಮಿಷನ್ ಅನ್ನು ಕೊಟ್ಟರೆ ಒಬ್ಬ ಮಂತ್ರಿಯಾಗಿ ನನ್ನನ್ನು ಪಾಕಿಸ್ತಾನಕ್ಕೆ ಸುಸೈಡ್ ಬಾಂಬರ್ನ ರೀತಿಯಲ್ಲಿ ಆತ್ಮಾಹುತಿ ದಾಳಿಯನ್ನು ಮಾಡಲಿಕ್ಕೆ ನನ್ನನ್ನು ಕಳುಹಿಸಿ ಕೊಟ್ಟರೆ ಒಬ್ಬ ಮಂತ್ರಿಯಾಗಿ, ಆಗ ನಾನು ಸುಸೈಡ್ ಬಾಂಬರ್ ಆಗಿ ಹೋಗಿ ದಾಳಿಯನ್ನು ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಎನ್ನುವಂತಹ ಸ್ಟೇಟ್ಮೆಂಟನ್ನು ಮತ್ತೆ ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿದ್ದಾರೆ.